ಸೊ ಅಂದ್ರೆ ನಮ್ಮ ಮನೆಯವರೇ ಫಸ್ಟ್ ವಿಶ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಎಕ್ಸಾಕ್ಟ್ 12 ಅಂಡ್ ಥ್ಯಾಂಕ್ ಯು ಪಾಪು. ಹ್ಯಾಪಿ ಬರ್ತ್ಡೇ. ಮಿಡ್ ನೈಟ್ ರೋಡಲ್ಲಿ ಲಾಸ್ಟ್ ವೀಕು. ಸೊ ನಮ್ಮಮ್ಮ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿರೋ ಡ್ರೆಸ್ಸು ಕೊಡಮ್ಮ ನೀನು. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಅವ್ರಿಗೆ ಕೇಳ್ತಾನೆ ಇದ್ದೆ, ಏನೋ ಇದು ಕೊಡಿಸು, ಮೈಕ್ ಕೊಡಿಸು ಅಂತ ಹೇಳಿಬಿಟ್ಟು ಯೂಟ್ಯೂಬ್ ವ್ಲಾಗಿಗೆ ನಂದು. Hello guys, welcome back to Vandha Jyotish Vlogs. ಇವತ್ತು ಒಂದೇ ಅಕ್ಕನ ಬರ್ಡೇ ಇದೆ. ಸೊ ನೈಟ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಎಲ್ಲ ಕಂಪ್ಲೀಟ್ ಪ್ಲ್ಯಾನ್ಸ್ ಆಗಿದೆ. ಸೊ ಅದಕ್ಕೆ ಒಂದು ಚಿಕ್ಕ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ. ಬಟ್ ಅವಳಿಗೆ ಏನೂ ಗೊತ್ತಿಲ್ಲ. ಸೊ ಅದಕ್ಕೆ ನಾನೇ ವ್ಲಾಗ್ ಮಾಡ್ತಿದ್ದೀನಿ ಈಗ. ಗೊತ್ತಿಲ್ಲಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಅದಕ್ಕೆ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಿದ್ದೀವಿ ನಾವು, ಹೋಗೋಣ ಬಾ ಅಂತ ಕರ್ತಿದ್ದೀನಿ. ಸೊ ಎಲ್ಲಿಗೆ ಅಂತ ತುಂಬ ಸಲ ಫೋರ್ಸ್ ಮಾಡಿ ಕೇಳ್ತಿದ್ದಾಳೆ. ಬಟ್ ಹೇಗೆ ಹೇಳೋದು, ಸರ್ಪ್ರೈಸ್ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನೇ ಇವಾಗ ಹೋಗ್ತೀನಿ ಬಾವಾ, ನಾನು ಎಲ್ಲ ಕಂಪ್ಲೀಟಾಗಿ ಆಗಿದೆ. ಸರ್ಪ್ರೈಸ್ ಹೇಗೆ ಮಾಡಬೇಕಂತ ಎಲ್ಲ ಮಾಡ್ಕೊಂಡು ಹೊರಡ್ತಿದ್ದೀವಿ ಈಗ. ನೋಡೋಣ ಎಲ್ಲಿ ಹೋಗ್ತೀವಂತ. ಎಷ್ಟೊತ್ತು ಟೈಮು? 11:43. ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ಮುರಿಯಾ ಡ್ಯಾಡಿ ಒಂದು ನಿಮಿಷ ಅಕ್ಕ, ಇದು ಕೊಡ್ತೀನಿ. ಎಲ್ಲಿ ಹೋಗ್ತಿದ್ದೀವಿ ಪಾಪು? ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಿದ್ದೇವೆ. ಆ್ಯಕ್ಚುಲಿ ಫಸ್ಟ್ ಟೈಮು ಮಿಡ್ ನೈಟಲ್ಲಿ, ಅದು ಕಾರಲ್ಲಿ ಹೋಗ್ತಾ ಇರೋದು ನಾನು. ಹೊಸ ಕಾರ್ ಅಂತಲ್ಲ, ಯಾವ ಕಾರಲ್ಲೂ ಹೋಗೇ ಇಲ್ಲ ನಾನು ಮಿಡ್ ನೈಟು. ಆಲೋಚನಾ? ಹೌದು, ನಾನು ಹೋಗಿಲ್ಲ. ಫಸ್ಟ್ ನಾವು ನೈಟ್ ಟೈಮ್ ಎಲ್ಲೂ ಹೋಗಲ್ಲ. ಮೊದಲೇ ಭಯ ನನಗೆ. ಸೊ ಇವತ್ತು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಗೊತ್ತಿಲ್ಲ ನನಗೂ. ಅಣ್ಣ ನಡಿ ಅವ್ರು ಬೈಬಾರ್ದಂಗೆ ಎದು ಬರ್ತಾ ಇದ್ದಾರೆ. ಅವ್ರು ನಾನು ಹೇಳ್ದಂಗೆ ಪಮ್ಮಣ್ಣ ವೆಯ್ಟ್ ಮಾಡ್ತಾ ಇದ್ವಿ. ಬಂದ್ರು ನನ್ನ ಬ್ಲಾಗ್ಗೆ. ಹಾಯ್ ಪಮ್ಮಣ್ಣ, ಮುಖ ತೋರ್ಸ. ಕಾಣಿಸ್ತಿದ್ದೀನಲ್ಲ. ಅವ್ರಿಂದ ನಾವೆಲ್ಲೂ ಹೋಗೋದೇ ಇಲ್ಲ. ಕತ್ಲಲ್ಲಿ ಅಷ್ಟ ನೀಟಾಗಿ ಕಾಣಿಸ್ತಾ ಇಲ್ಲ. ಬಂದು ಈ ಕಡೆ ಸ್ವಿಚ್ ಮಾಡಿದ್ದಾರೆ. ಲೈಟ್ ನೋಡು, ಚಂದ್ರ ನೋಡು ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಅಯ್ಯೋ ಸೊ ಅಂದ್ರೆ ನಮ್ಮ ಮನೆಯವರೇ ಫಸ್ಟ್ ವಿಶ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಎಕ್ಸಾಕ್ಟ್ 12 ಅಂಡ್ ಥ್ಯಾಂಕ್ ಯು ಪಾಪು. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ವಿದ್ಯಾ. ಥ್ಯಾಂಕ್ ಯು ಪಮ್ಮು ಅಣ್ಣ. ಥ್ಯಾಂಕ್ ಯು ಚಿನ್ನು. ಹ್ಯಾಪಿ ಬರ್ತ್ಡೇ. ಸೊ ನೆಕ್ಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಫ್ರೆಂಡ್ ಮಾಡೇ ಮಾಡ್ತಾಳೆ ಜಾಧವ್ ಅಂತ. ಸೊ ಅವಳದೇ ಕಾಲು. ಹಲೋ ಹಲೋ ಹಾಂ ಜದು, ಹೇಳಿ ಜದು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಜದು. ಸರಿ, ಏನು ಮಾಡ್ತಿದ್ದೆ? ನಾನು ಇಲ್ಲಿ ಹೊರಗಡೆ ಬಂದಿದ್ದೆ. ಸರಿ ಬೆಳಗ್ಗೆ ಮಾಡ್ತೀನಿ. ಸರಿಪ್ಪ, ಥ್ಯಾಂಕ್ ಯು. ಸರಿ, ಬಾಯ್. ಹಾಯ್ ಗೈಸ್, ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಫಸ್ಟ್ ನಮ್ಮ ಮನೆಯವರಂತ, ನೆಕ್ಸ್ಟ್ ಫ್ರೆಂಡಲ್ಲಿ ಜಾಧವೇ ಫಸ್ಟ್ ವಿಶ್ ಮಾಡೋದಂತ. ಸೊ ವಿಶ್ ಮಾಡೋಲ್ಲ. ಥ್ಯಾಂಕ್ ಯು ಜಾಧವ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್. ಥ್ಯಾಂಕ್ ಯು ಪಮ್ಮಣ್ಣ. ಸಾರಿ, ಸೆಕೆಂಡ್ ಪಮ್ಮಣ್ಣ. ಬೇಡ ಇಲ್ಲ ಸೆಕೆಂಡ್ ಪಮ್ಮಣ್ಣ ಮಾಡಿದ್ದು ಆ್ಯಂಡ್ ನನ್ನ ತಂಗಿ ಸೆಕೆಂಡ್ ತಂಗಿ ಮಾಡಿದ್ದು. ಇಲ್ಲಿ ಕಾಣಿಸ್ತಾನೆ ಇಲ್ಲ ವ್ಲಾಗಿಗೆ. ತಂಗಿ ಮಾಡಿದ್ದು, ಆಮೇಲೆ ಪಮ್ಮಣ್ಣ ಮಾಡಿದ್ದು. ಸೊ ಆಮೇಲೆ ಫ್ರೆಂಡ್ಸಲ್ಲಿ ಜಾಧವ್ ಮಾಡಿದ್ದು. ಸೊ ಫೈನಲಿ ನಾವು ಇವಾಗ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಎಕ್ಸೈಟ್ಮೆಂಟ್ಸ್ ನೋಡಿ, ಎಲ್ಲಿ ಕಟ್ ಮಾಡೋಣ ಅದೇ ಹೇಳ್ತಾ ಇದ್ದಾಳೆ ಅವಾಗಿಂದ. ಐಸ್ ಕ್ರೀಮ್ ಬಿಟ್ಟು ರೋಡಿಗೆ ಕೇಕ್, ನೈಫ್. ಮಿಡ್ ನೈಟ್ ರೋಡಲ್ಲಿ To you, Mama. Have to
ಥ್ಯಾಂಕ್ ಯು ಫಸ್ಟ್ ಮೋರಿಯಾಗೆ ಫಸ್ಟು. ಥ್ಯಾಂಕ್ ಯು ಪಮ್ಮಣ್ಣ. ನಿನಗೆ ನನ್ನನ್ನು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ, ನಾನು ಹೆಂಗೆ ಥ್ಯಾಂಕ್ ಯು ಪಾಪು. ನೋಡೋಣ, ಅವನೇ ಕಟ್ ಮಾಡಿ ತಿನ್ನಿಸ್ತಿದ್ದಾನೆ. ಪಮ್ಮಣ್ಣ ಕೆಳಗೆ ಬರಲಾ? ಕೆಳಗೆ ಬರೋಣ? ಚಿನ್ನ ಒಂದು ಫೋಟೋ ತೆಗಿ. ಸೊ ಗೈಸ್, ಪಮ್ಮಣ್ಣನ ಗಿಫ್ಟ್. ಥ್ಯಾಂಕ್ಸ್ ಪಮ್ಮಣ್ಣ, ಥ್ಯಾಂಕ್ ಯು ಸೋ ಮಚ್. ಪ್ರತಿ ವರ್ಷ ನನ್ನ ಬರ್ಡೇಗೆ ಗಿಫ್ಟ್ ಅಂತ ಚಾಕ್ಲೇಟ್ಸ್ ಯಾವಾಗಲೂ ಕೊಡ್ತಾರೆ. ಸೊ ಥ್ಯಾಂಕ್ಸ್. ಈ ವರ್ಷ ಮೊದಲನೇ ಗಿಫ್ಟ್ ಅವ್ರ ಕಡೆಯಿಂದ ನನಗೆ. ಥ್ಯಾಂಕ್ಸ್ ಪಮ್ಮಣ್ಣ. ನನ್ನ ಮಗ. ಥ್ಯಾಂಕ್ ಯು ಕವಿತಾ. ಸರಿ ಬಿಸಿ ಇಲ್ಲ ಅಂತ ಆಯ್ತು. ಏನಿಲ್ಲ, ಹೊರಗಡೆ ಇದ್ದೀನಿ ಅಷ್ಟೇ. ರಮ್ಯಾನಾ? ಸೆಕೆಂಡ್ ನೀನೇ ಮಾಡ್ತೀಯ ಅಂತ ಅನ್ಕೊಂಡೆ, ಮಾಡಿದೆ. ಸರಿ, ಹೊರಗಡೆ ಇದ್ರಾ? ಇಲ್ಲೇ ಕರ್ಕೊಂಬಂದಾರ ಹೊರಗಡೆ ಮನೆ ಹತ್ತೀನಿ. ಚಿನ್ನು ಅಲ್ಲಿ ಕಟ್ ಮಾಡ್ತೀನಿ ಬಾ ಚಿನ್ನು. ಅದು ಬೀಳ್ತು ಸ್ವಲ್ಪ, ಅದಕ್ಕೇನೋ. ಚೆನ್ನಾಗಿದೆ ಚಿನ್ನು. ಕೇಕ್ ಥೋड़ा ಫೋಟೋ ತಕೊಂಡ? ಹಾಂ, ಈ ಕಡೆ ಬರ, ಅವ್ನು ಸೆಂಟ್ರಲ್ ಯಾವ್ದಿದ್ದಾನೆ ಕಾಣಿಸ್ತಾನೋ? ಈ ಕಡೆ ಬಾ, ಹಂಗೆ ಸೆಂಟ್ರಲ್ ಕಾಣಿಸ್ಲಿ. ಅವ್ನು ಕಾಣಿಸೋದು ಬೇಡ, ಅವ್ನು ಯಾವಾಗ ಕೇಕ್ ಸಿಗುತ್ತೋ ಅಂತ ವೆಯ್ಟ್ ಮಾಡ್ತಿರೋದು. ಅಲ್ಲಿ ನೋಡ್ರಿ ಅವನು. ಹ್ಯಾಪಿ ಬರ್ತ್ಡೇ. ಈಗ ಪಮ್ಮಣ್ಣ ಹೋಗಿದ್ದಾರೆ. ಥ್ಯಾಂಕ್ ಯು ಗಾಯ್ಸ್. ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನಾನು, ರಮ್ಯಾ. ಚೆನ್ನಾಗಾಯ್ತು. ಆಕ್ಚುಲಿ ನನಗೆ ಇಷ್ಟ ಇತ್ತು ಒಂದ್ಸರಿ ಈ ತರ ತೆಗಿಸ್ಕೊಂಬಂದ್ರೆ ಕೇಕ್ ಕಟ್ ಸೆಲೆಬ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಯಾರ ಪ್ಲಾನ್ ಇದು ನನಗೆ ಗೊತ್ತಿಲ್ಲ. ಯಾರ್ದು ಪ್ಲಾನ್ ಇದು? ನಮ್ಮ ಮನೆಯವ್ರದ್ದು. ಸಪೋರ್ಟೆಡ್ ಬೈ ಪಮ್ಮಣ್ಣ. ಆಕ್ಚುಲಿ ಕಂಪ್ಲೀಟ್ ಎಲ್ಲ ನಂದೆ. ಥ್ಯಾಂಕ್ ಯು ಪಾಪು. ಏನ್ ಸಾಂಗ್ ಆಡ್ತಾರೆ ಗೈಸ್ ಇವೆಲ್ಲ. ಆಡ್ರಿ, ನನ್ನ ಮಗನ ಫೇವ್ರೆಟ್ ಸಾಂಗ್ ಇದು. ಫಾಸ್ಟ್ ಓಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಪಾಪ ಫಾಸ್ಟ್ ಆಗಿ ಓಡಿಸ್ಬಿಡ, ಸ್ಲೋ ಓಡಿಸಮ್ಮ. ಫುಲ್ ಜೋಶು 120ನಾ? ಎಲ್ಲಿದೆ? ಅಯ್ಯೋ ಸ್ಪೀಡ್ ನೋಡು. ನಿಧಾನಕ್ಕೆ ಹೋಗಮ್ಮ ಪಾಪ. ಗೈಸ್, ಮೋರಿಯನ್ ಫೇವ್ರೆಟ್ ಸಾಂಗ್ ಅವನೇ ಹಾಕೊಂಡಿದ್ದಾನೆ ನೋಡ್ರಿ. ಅಬ್ಬಾ, ಆಡಪ್ಪ, ಹೇಳಪ್ಪ, ಇಲ್ಲಿ ತಿರ್ಗ. ಇದನ್ನ ಹೇಳಲೇಬೇಕು. ಒಂದೇ ಫುಲ್ ಎಕ್ಸ್ಪೀರಿಯನ್ಸ್ ಅವರಿಗೆ. ಫುಲ್ಲು ಹೈಟಲ್ಲಿ ಕುತ್ಕೊಂಡು ಗಾಡಿ ಓಡಿಸ್ತಿದ್ದೀನಿ ಅಂತ. ಹಾಯ್ ಗೈಸ್ ಅಂತ. ಹೆಂಗಿದ್ಯಮ್ಮ ಪಾಪು ಎಕ್ಸ್ಪೀರಿಯನ್ಸ್? ಹಾಂ, ನೋಡ್ಪಮ್ಮಣ್ಣ. ಸೊ ಅವರಿಗೆ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕೋಲಾರ ಹತ್ರ ಇರೋ ಕೆಫೆ ಕಾಫಿ ಡೇಗೆ. ಓಪನ್ ಇರುತ್ತಾ ಕ್ಲೋಸ್ ಇರುತ್ತಾ ಗೊತ್ತಿಲ್ಲ, ಹೋಗ್ತಾ ಇದೀವಿ ಹಾಗೆ. ಫೈನಲಿ ರೀಚ್ ಆಗಿದ್ದೀವಿ ಕೆಫೆ ಕಾಫಿ ಡೇ. ಆಕ್ಚುಲಿ 5 years ಆದ್ಮೇಲೆ ನಾನು ಬಂದಿರೋದು ಕೋಲಾರ ಕೆಫೆ ಕಾಫಿ ಡೇಗೆ. ಫಸ್ಟ್ ಟೈಮ್ ನಾನು ನಮ್ಮ ಮನೆ ಜೊತೆ ಬಂದಿದ್ದೆ ಆಫ್ಟರ್ ಮ್ಯಾರೇಜ್ 2020ಅಲ್ಲಿ. ಅದಕ್ಕಿಂತ ಮುಂಚೆ ಜಾದವ್ ಜೊತೆ ಬಂದಿದ್ದೆ. ಜಾದವ್ ನಾನು ಬ್ಲಾಗ್ ನೋಡ್ತಿರೋದು ಹಿಂಗೆ ನೆನಪಾಗ್ತಿರ್ಬೋದು. ಇದು ಈ ಪ್ಲೇಸು. ಸೊ ನೋಡೋಣ ಬನ್ನಿ ಹೊರಗೆ. ಆರ್ಡ್ರ್ ಮಾಡಿರಿ. ಸೊ ಏನು ಆರ್ಡ್ರ್ ಮಾಡ್ತಿದ್ದಾರೆ? ಇನ್ನೇನು ಕಾಫಿ ಡೇಗೆ ಬಂದು ಏನು ಆರ್ಡ್ರ್ ಮಾಡ್ತೀರಾ? ಕ್ಯಾಪೆಚಿನೋ ಅಥವಾ ಕೋಲ್ಡ್ ಕಾಫಿ? ಚಿನ್ನ ನಿಂಗೇನು? ಯಪ್ಪ, ಮೋರಿಯಲ್ಲಿ
ಗೈಸ್ ನನ್ನ ತಂಗಿ ಎಂಥ ಸುಳ್ಳಿ ಅಂದರೆ ಎಮ್ ಜಿ ರೋಡಿಗೆ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಅಮ್ಮ ನನ್ನ ವ್ಲಾಗ್ ನೋಡ್ತಾ ಇದ್ರೆ ನಮ್ಮಮ್ಮ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈ ಸರಿ ಬರ್ಡೇಗೆ ಫಸ್ಟ್ ನಾನು ನೀನು ಕೊಡಿಸಿರೋ ಡ್ರೆಸ್ಸೇ ಹಾಕ್ಕೊಂಡಿರೋದು. ಸೊ ರೀಸೆಂಟಾಗಿ ನಮ್ಮಮ್ಮ ಬಂದಿರೋ ಲಾಸ್ಟ್ ವೀಕು. ಸೊ ನಮ್ಮಮ್ಮ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿರೋ ಡ್ರೆಸ್ಸು ತುಂಬ ಚೆನ್ನಾಗಿದೆ. ನಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಇದೇ ತೊಗೊಂಡೆ. ಬಟ್ ಚೆನ್ನಾಗಿದೆಲ್ಲ ಚಿನ್ನು, ಡ್ರೆಸ್ ಚೆನ್ನಾಗಿದೆ ಅಮ್ಮ, ಖುಷಿಯಾಗಿರ್ತೀನಿ ನನ್ನ ಬ್ಲಾಗ್ ನೋಡಿದ್ರೆ. ಸೊ ನೆಕ್ಸ್ಟ್ ಇಯರ್ ಪಕ್ಕ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊತೀನಿ ಬರ್ಡೇ. ಏನಿದು ಥ್ಯಾಂಕ್ ಯು. ಸೊ ಫಸ್ಟ್ ಗಿಫ್ಟು ಪಮ್ಮಣ್ಣ ಆದಮೇಲೆ ಮೋರಿಯನ್ನೇ ಓಪನ್ ಮಾಡ್ತೀನಿ ಏನಿದೆ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಓಪನ್ ಮಾಡಲಾ, ಈಗಲೇ ಓಪನ್ ಮಾಡ್ಲಾಕ? ಅಲ್ಲಿ ಕುತ್ಕೊಂಡು ಓಪನ್ ಮಾಡೋಣ. ಒಳಗೆ ಇಲ್ಲಿ ಕಾಣೋದೇ ಇಲ್ಲ. ಬಾಣ ಒಳಗಡೆ ಹೋಗೋಣ. ಡ್ಯಾನ್ಸಾ? ಗಿಫ್ಟ್ ಡ್ಯಾನ್ಸ್ ಮಾಡ್ಬೇಕಾ? ಇಲ್ಲೇ ಮಾಡ್ಬಿಡ್ತೀನಿ ಡಣ್ 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 ಅಂತ. ಸೊ ನನ್ನ ತಂಗಿ ಮೇಯ್ನ್ ಆಗ್ಬಿಟ್ಟಿದ್ದಾಳೆ ಇವತ್ತು. ಇದು ಯಾವಾಗಲೂ ನಾನು ನಮ್ಮ ಮನೆಯವ್ರಿಗೆ ಇಷ್ಟ ಫ್ಲವರ್ಸ್ ಅಂತ ಹೇಳಿ ನಾನೇ ಆ್ಯನಿವರ್ಸರಿ ಆಗಲಿ ಬರ್ಡೇ ಆಗಲಿ ನಾನೇ ಅವ್ರಿಗೆ ಕೊಡ್ತಾ ಇರ್ತೀನಿ. ಇವನ್ ವ್ಯಾಲೆಂಟೈನ್ಸ್ ಡೇಗೆ ಕೂಡ. ಸೊ ಇದು ಸರ್ಪ್ರೈಸ್ ಅಲ್ಲ ನನಗೆ ಇವಾಗ. ಸೊ ಏನಾರು ಹೇಳ್ಕೊಡ್ಬೇಕು, ನಾನು ಹಂಗೆ ಇಸ್ಕೊಳ್ಳಲ್ಲ. ಓ ಸೂಪರ್ ಚಿನ್ನ, ಇದು ನೀಟಾಗಿ ಹೇಳ್ಕೊಡಮ್ಮ ನೀನು. ಥ್ಯಾಂಕ್ ಯು. ವಾವ್ ನೈಸ್. ಸೊ ಬಂದಿದೆ ಆಲ್ರೆಡಿ. ಸೊ ಗೈಸ್ ನನಗೆ ಗೊತ್ತು ಇದು ನಮ್ಮ ಮನೆಯವ್ರ ಗಿಫ್ಟು. ನಾನು ಅವ್ರಿಗೆ ಕೇಳ್ತಾನೆ ಇದ್ದೆ, ಏನೋ ಇದು ಕೊಡಿಸು, ಮೈಕ್ ಕೊಡಿಸು ಅಂತ ಹೇಳಿಬಿಟ್ಟು. ಯೂಟ್ಯೂಬ್ ವ್ಲಾಗಿಗೆ ನಂದು ಸ್ವಲ್ಪ ಕಮೆಂಟ್ಸ್ಗಳು ಬರ್ತಾಯಿತ್ತು, ತುಂಬ ಜನ ಆಡಿಯೋ ಪ್ರಾಬ್ಲಮ್ ಅಂತ ಹೇಳಿ. ಸೊ ನನಗೆ ಗೊತ್ತು, ನನ್ನ ಗೆಸ್ಸು ಮೈಕ್. ತೆಗ್ದು ನೋಡೋಣ ಅಲ್ವಾ ಕಮೋಣ ಅಲ್ವಾ? ಎರಡನೇದು ಗೆಸ್ ಮಾಡ್ತೀನಿ ನಾನು. ಎರಡನೇದು ಗೆಸ್ ಮಾಡ್ತಾ ಇದ್ದೀನಿ. ಗಿಂಬಲ್ ಗೈಸ್, ಗಿಂಬಲ್ ಕೇಳಿದ್ದೆ ಇನ್ನೊಂದು. ಸೊ ಗಿಂಬಲ್ ಕೇಳಿದ್ದೆ ನಾನು ಕೊಡ್ಸು ಅಂತ ಹೇಳಿಬಿಟ್ಟು. ಗಿಂಬಲ್ ಓಕೆನಾ? ಸರಿ ಓಕೆ, ಥರ್ಡ್ ಚಾಯ್ಸಿಗೆ ಬಿಡಲ್ಲ, ನೋಡ್ಬಿಡು ಹೋಗಿ. ವಾವ್ ಚಿನ್ನು, ಥ್ಯಾಂಕ್ ಯು ಗೈಸ್. ನಾನು ಹೇಳಿದೆ ಅಲ್ವಾ? ಓ ಏನಿದು? ಯಪ್ಪ, ವಿಂಡ್ ಬಾಲ್ಸ್ ಬೋನಸ್. ಏನಮ್ಮ ಇದು? ಇವನ್ಗ ಬಾಲ್ಸ್? ನಾನು ಬಾಲ್ಸ್ ಆಡ್ತೀನ? ಹಾಂ ಏನು ತಂದಿದೆ ಪಾಪು? ಆನ್ಲೈನಲ್ಲಿ ಆಡು. ತಡಿಯೋ ವಾಹ್ ಕೋಚ್ ರಮ್ಯಾ ಗೈಸ್. ಅಯ್ಯಪ್ಪ ನನ್ನ ಕೋಚ್. ನಾನು ಫಸ್ಟ್ ಕೇಳಿದ್ದೆ ಗೈಸ್, ಆ್ಯಕ್ಚುಲಿ ಕೋಚ್ ಬ್ಯಾಗ್ ಕೊಡ್ಸು ಅಂತ ಕೇಳಿದ್ದೆ ನಮ್ಮ ಮನೆಯವ್ರಿಗೆ. ಯಪ್ಪ ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರು, ನನಗೂ ಕಾಸ್ಟ್ಲಿ ಅನ್ನಿಸ್ತು. ಅದಕ್ಕೆ ನಾನು ಚಾರ್ಲ್ಸ್ ಆ್ಯಂಡ್ ಕೇತ್ ಬ್ಯಾಗ್ ತೊಗೊಂಡಿದ್ದೆ. ಬಟ್ ಯಪ್ಪ ನಾನು ಇದೇ ಕಲರೇ ಇಷ್ಟಪಟ್ಟಿದ್ದು. ಥ್ಯಾಂಕ್ ಯು. ಫೈನಲಿ ಕೋಚ್ ಬ್ಯಾಗ್. ತಡಿಯೋ ತೋರಿಸ್ಬೇಕು ನಾನು. ಅಯ್ಯೋ ಮೋರಿ. ವಾವ್, ನನಗೆ ತುಂಬ ಇಷ್ಟ ಆಗಿದ್ದು ಫಸ್ಟ್ ಬ್ಯಾಗ್ ಕೋಚ್ ಆ್ಯಕ್ಚುಲಿ. ಸೊ ನನ್ನ ಬರ್ಡೇ ಗಿಫ್ಟಾಗಿ ಕೊಟ್ಟಿರೋದು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಪಾಪು. ಯಾವಾಗ ತರಿಸ್ತಮ್ಮ ಇದು ಬ್ಯಾಗು?
ಪಮ್ಮೋಣ ನಿಂದೆ ಗಿಮ್ಮಿಕ್ ಇರುತ್ತೆ ನನಗೆ ಗೊತ್ತು. ಹೇಳೋ ಎಲ್ಲಿ ತಗೊಂಬಂದ್ರಿ? ಹಾಂ ನಿನಗೆ ಗೊತ್ತಾಗದೆ ಇರುತ್ತಾ? ಸೊ ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ ಚಿನ್ನು ಕಲರ್. ಸೊ ಇದು ಫಸ್ಟ್ ಬ್ಯಾಗು. ನನ್ನ ತಂಗಿ ಕೇಳಿಬಿಟ್ರೆ ಫಸ್ಟ್ ಬ್ಯಾಗ್ ಯಾವುದಪ್ಪ ಚಿನ್ನು ನಿನಗೆ? ಹೇಳ. ನಂದು ಫಸ್ಟ್ ಬ್ಯಾಗು, ಇದು 2ನೇ ಬ್ಯಾಗು ಕೋಚು. ನಿನಗೆ ಯಾವುದು? ಯಪ್ಪ ಥ್ಯಾಂಕ್ ಯು. ಕಲರ್ ಕೂಡ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಕಲರು. ಸೊ ನಾನು ನೆಕ್ಸ್ಟ್ ಶೂಟಲ್ಲಿ ಹಾಕೊಂಡಿರ್ತೀನಿ ಗೈಸ್ ಇದೇ ಬ್ಯಾಗ್. ಏನು ಹೋಗೋಣ, ಕೋಲ್ಡ್ ಕಾಫಿ ಲೇಟ್ ಆಯ್ತು ಅಂತ ಹೇಳಿ ಬ್ಯಾಗ್ ಬಿಟ್ಬಿಟ್ಟು ಬರ್ತಾಳೆ ಗೈಸ್. ನನ್ನ ಬ್ಯಾಗು ಆಲ್ರೆಡಿ ಟೈಮು 1:53, ಇನ್ನೂ ರೀಚ್ ಆಗಿಲ್ಲ ಮನೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್.